ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಟಾಲ್ಕಮ್ ಪೌಡರ್ ಅಥವಾ ಡಸ್ಟಿಂಗ್ ಪೌಡರ್ ಅಂತ ಕರೀತಾರೆ. ಅದನ್ನು ಹೇಗೆ 100% ಪ್ಯೂರ್ ಆಗಿರೋದನ್ನು, ಏನು ಕೆಮಿಕಲ್ ಹಾಕ್ದಲೇ ಇರೋದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋದು ಅಂತ ನಾನಿಲ್ಲಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ಇಲ್ಲಿ ನಾನು 4 ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ, ಅಥವಾ 3 ಇಂಗ್ರೀಡಿಯೆಂಟ್ ಇದ್ರೂ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಾನು ಮೊದಲಿಗೆ ಆರೋ ರೂಟ್ ಪೌಡರ್ ಅಂತ ಬರುತ್ತೆ, ಸೊ ಅದನ್ನೇ ತಗೊಂಡಿದ್ದೀನಿ. ಇದೇ ನೋಡಿ ಆರೋ ರೂಟ್ ಪೌಡರ್. ಸಪೋಸ್ ನಿಮ್ಮ ಹತ್ರ ಆರೋ ರೂಟ್ ಪೌಡರ್ ಇಲ್ಲ ಅಂದರೆ ಕಾರ್ನ್ ಸ್ಟ್ಯಾಚ್ ಅಂತ ಬರ್ತದೆ, ಮೆಕ್ಕೆಜೋಳದ ಹಿಟ್ಟು ಅಂತ. ಸೊ ನೀವು ಅದನ್ನು ತಗೋಬೋದು, ಇದ್ರ ಬದಲು ಅದನ್ನೇ ತಗೋಬೋದು. ಮತ್ತು ಎಲ್ಲದು ಫೈನ್ ಪೌಡರ್ ತಗೊಳ್ಳಿ, ಫುಲ್ ಪೌಡರ್ ಫಾರ್ಮಲ್ಲಿ ಇರುತ್ತಲ್ಲ ಅದನ್ನು ತಗೊಳ್ಳಿ, ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದಾದಮೇಲೆ ಕಾಯ್ಲಿನ್ ಕ್ಲೇ ಅಂತ ಬರುತ್ತೆ, ಸೊ ಸೇಮ್ ವೈಟ್ ಪೌಡರ್ ಇರುತ್ತೆ. ಇದು ನಿಮ್ಮ ಮುಖದ ಮೇಲಿರೋ ಎಕ್ಸೆಸ್ ಆಯಿಲ್ನ ಅಬ್ಸರ್ವ್ ಮಾಡೋಕ್ಕೋಸ್ಕರ ನಾವು ಇದನ್ನು ತಗೊಂಡಿರೋದು, ಮತ್ತು ನಿಮಗೆ ಮ್ಯಾಟ್ ಫಿನಿಶ್ ಥರ ಕೊಡುತ್ತೆ ಮುಖಕ್ಕೆ. ಮತ್ತು ನಾನಿಲ್ಲಿ ಕೋಕೋ ಪೌಡರ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಡಸ್ಟಿ ಸ್ಕಿನ್ ಇರುತ್ತಲ್ಲ ಅಂಥವ್ರು ಕೋಕೋ ಪೌಡರ್ ತಗೋಬೋದು. ಇಲ್ಲಾಂದರೆ ವೀಟ್ ಸ್ಕಿನ್ ಇರೋರೆಲ್ಲ ರೋಸ್ ಪೌಡರು ಆ ಥರ ತಗೊಳ್ಬೋದು. ಇದು ಯಾವ ಥರ ಫಿನಿಶ್ ಕೊಡುತ್ತೆ ಅಂತಂದರೆ, ನಿಮಗೆ ಫೌಂಡೇಶನ್ಸ್ ಹಾಕಿದಾಗ ಏನು ಫೀಲ್ ಕೊಡುತ್ತೆ, ಸೊ ಆ ಥರ ಕೊಡುತ್ತೆ. ಮತ್ತು ಸ್ಕಿನ್ ಸ್ವಲ್ಪ ಬ್ರೈಟನಿಂಗ್ ಆಗಲಿ ಅಂತ ನಾನಿಲ್ಲಿ ಆವಾರಂಪು ಪೌಡರ್ ಬರುತ್ತೆ, ಸೊ ಅದನ್ನು ತಗೊಂಡಿದ್ದೀನಿ. ಈ 4 ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಲಂಪ್ಸ್ ಎಲ್ಲ ಇರಬಾರ್ದು. ಸೊ ಅಲ್ಲಿವರೆಗೆ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ ಫೇರ್ ಆಗುತ್ತೆ, ಮ್ಯಾಟ್ ಫಿನಿಶ್, ಫೌಂಡೇಶನ್ಸ್ ಫಿನಿಶ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಆಮೇಲೆ ನಾವಿದಕ್ಕೆ ಸ್ಮೆಲ್ಗೋಸ್ಕರ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದು ಆಪ್ಷನಲ್ಲು, ನೀವು ನಿಮಗೆ ಸ್ಮೆಲ್ ಬೇಡ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ನೀವೇನಾದರೂ ಮಕ್ಕಳಿಗೆಲ್ಲ ಯೂಸ್ ಮಾಡ್ತೀವಿ ಅಂದಾಗ ಆವಾರಂಪು ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ, ಪ್ಲಸ್ಸು ಕೋಕೋ ಪೌಡರ್ ಬದಲು ನೀವು ರೋಸ್ ಪೆಟಲ್ ಪೌಡರ್ ಯೂಸ್ ಮಾಡಿದರೆ ಮಕ್ಕಳಿಗೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಆಮೇಲೆ ನಾನಿಲ್ಲಿ ಸ್ಮೆಲ್ಗೋಸ್ಕರ ಆರೆಂಜ್ ಎಸೆನ್ಷಿಯಲ್ ಆಯಿಲ್ ಇದೆ, ಅದನ್ನು 1 ಡ್ರಾಪ್ ಅಷ್ಟು ತಗೋತೀನಿ. ಸೊ ಆವಾಗ ನಿಮಗೆ ಅದರದ್ದು ಬೆನಿಫಿಟ್ ಬರುತ್ತೆ. ಮತ್ತು ಈ ಪೌಡರ್ ಬಂದುಬಿಟ್ಟು ಒಳ್ಳೆ ಸ್ಮೆಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ ಅರೋಮಾ. ಸೊ ಹಾಗಾಗಿ ನಾನಿಲ್ಲಿ ಆರೆಂಜ್ ತಗೊಂಡಿದ್ದೀನಿ. ಮಕ್ಳಿಗೆ ಮಾಡೋರು ಬೇಕಾದರೆ ಲ್ಯಾವೆಂಡರ್ ತಗೊಂಡು ಯೂಸ್ ಮಾಡ್ಕೋಬೋದು, ಅಥವಾ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಹೀಗೆ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಟಾಲ್ಕಮ್ ಪೌಡರ್ ಇದು. ಮಾಡ್ಕೊಳ್ಳಿ, ಯೂಸ್ ಮಾಡಿ. ಸೊ ಯಾವ ಥರ ಫೀಲ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮೋರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬೇರೆಯವರು ಮನೆಯಲ್ಲಿ ಇದನ್ನು ಮಾಡಿಕೊಂಡು ಯೂಸ್ ಮಾಡಲಿ. ನೀವು ಇದನ್ನು ಏರ್ ಟೈಟ್ ಕಂಟೈನರ್ ಆದರೆ 3 to 4 ಮಂತ್ ಆರಾಮಾಗಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಮತ್ತು ಇದು ಕೆಮಿಕಲ್ ಫ್ರೀ ಇರೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತ ಏನಿರಲ್ಲ. ನಿಮಗೆ ಮ್ಯಾಟ್ ಫಿನಿಶ್ ಕೂಡ ಕೊಡ್ತದೆ, ಎಕ್ಸೆಸ್ ಆಯಿಲ್ನ ಅಬ್ಸರ್ವ್ ಕೂಡ ಮಾಡ್ತದೆ. ಆಮೇಲೆ ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ ಈ ಪೌಡರು ನಿಮಗೆ ಹೆಲ್ಪ್ ಮಾಡ್ತದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಳೋದ್ರಿಂದ 3 to 4 ಮಂತು ಯೂಸ್ ಆಗ್ತದೆ. ನಾನಿಲ್ಲಿ ನಿಮಗೊಂದು ಡೆಮೋ ತೋರಿಸ್ತೀನಿ. ಈಗ ನೋಡಿ, ಸ್ಕಿನ್ ಮೇಲೆ ಹಾಕಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ನೀಟಾಗಿ ಅಬ್ಸರ್ವ್ ಆಗ್ತದೆ. ಸೊ ಲೈಟಾಗಿ ನಿಮಗೆ ಚೇಂಜಸ್ ಕಾಣ್ತದೆ ನೋಡಿ. ಸೊ ನೀವು ಪೌಡರ್ ಹಾಕ್ಕೊಂಡಿದ್ದೀರಾ ಅನ್ನೋ ಫೀಲೇ ಬರೋಲ್ಲ. ಸೊ ನ್ಯಾಚುರಲ್ ಆಗಿರೋ ಲುಕ್ಕು ನಿಮ್ಮ ಸ್ಕಿನ್ಗೆ ಸಿಗ್ತದೆ. ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.